ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಅಂದ್ರೆ ವಿದೌಟ್ ಆಯಿಲ್ ಚಿಲ್ಲಿ ಚಿಕನ್. ತುಂಬಾ ಈಸಿ ಉಂಟು ಮಾಡ್ಲಿಕ್ಕೆ, ಯಾರು ಕೂಡ ಮಾಡಬಹುದು. ಮತ್ತೆ ನಾನು ಇದರಲ್ಲಿ ಒಂದು ಡ್ರಾಪ್ ಆಯಿಲ್ ಕೂಡ ಹಾಕ್ತಾ ಇಲ್ಲ. ಇವನ್ ಆನಿಯನ್ಸ್ ಯೂಸ್ ಮಾಡ್ತಿಲ್ಲ, ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ತಿಲ್ಲ. ಅಷ್ಟು ಸಿಂಪಲ್ ರೆಸಿಪಿ, ಅದೇ ಟೇಸ್ಟ್ ಒಳ್ಳೆ ಬರ್ತದೆ. ಯಾರು ಕೂಡ ಮಾಡ್ಬೋದು. ಇವನ್ ಮಕ್ಕಳು ಕೆಲವರು ಕುಕ್ ಮಾಡ್ತಾರಲ್ಲ, ಅವರು ಕೂಡ ಈ ರೆಸಿಪಿಯಲ್ಲಿ ಮಾಡಬಹುದು. ಅಷ್ಟು ಸುಲಭ ಉಂಟು. ಬನ್ನಿ ಈ ರೆಸಿಪಿಯನ್ನು ನೋಡುವ. ಎಂಡ್ ತನಕ ನೋಡ್ಬೇಕು ವಿಡಿಯೋನ, ಯಾಕಂದ್ರೆ ಚಿಕ್ಕ ವಿಡಿಯೋ, ಅಷ್ಟು ದೊಡ್ಡ ವಿಡಿಯೋ ಅಲ್ಲ. ಸೊ ಎಂಡ್ ತನಕ ನೋಡಿ ಬನ್ನಿ. ನಾನಿವತ್ತು ಎಣ್ಣೆ ಇಲ್ಲದೆ ಚಿಕನ್ ಚಿಲ್ಲಿ ಮಾಡ್ತಿದ್ದೇನೆ. ಒಂದು ಡ್ರಾಪ್ ಎಣ್ಣೆ ಕೂಡ ನಾನು ಇದಕ್ಕೆ ಹಾಕಲಿಲ್ಲ. ಸೊ ಇದು ಹೆಲ್ದಿ ವರ್ಷನ್ ಚಿಕನ್ ಚಿಲ್ಲಿದು. ತುಂಬಾ ಈಸಿ ಕೂಡ ಉಂಟು ಮಾಡ್ಲಿಕ್ಕೆ. ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ, ನೀವು ಯಾವ ಪಾತ್ರೆ ಕೂಡ ತಗೊಳ್ಬಹುದು. ಇದಕ್ಕೆ ಒಂದು 10 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಸ್ಲಿಟ್ ಮಾಡಿ. ನಿಮ್ಗೆ ಖಾರ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಬಹುದು. ಮತ್ತೆ ಒಂದ್ ಸ್ವಲ್ಪ ಕರಿ ಲೀವ್ಸ್, ಸ್ವಲ್ಪ ಜಾಸ್ತಿ ಹಾಕಿ ಕರಿ ಲೀವ್ಸ್. ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್. ನಾನು 1.5 ಹಾಕಿದ್ದೇನೆ, ಆದ್ರೆ ಒಂದು ಸಾಕಾಗ್ತದೆ. ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, ಒಂದು ಟೀ ಸ್ಪೂನ್ ಗರಂ ಮಸಾಲ, ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಒಂದೂವರೆ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಎರಡು ಹಾಕಬಹುದು, ಪ್ರಾಬ್ಲಮ್ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅಂದ್ರೆ ಒಂದು 10 ಅಥವಾ 15 ನಿಮಿಷ ಅಟ್ಲೀಸ್ಟ್ ನೀವು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಬೇಕು. ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತದೆ, ಅಷ್ಟುವರೆಗೆ ಬಾಯ್ಲ್ ಮಾಡಬೇಕು. ಈಗ ಗ್ಯಾಸ್ ಆನ್ ಮಾಡಿ ಬಾಯ್ಲ್ ಮಾಡಿ. ನಾನು ಆಗ ಗ್ಯಾಸ್ ಆನ್ ಮಾಡಿರಲಿಲ್ಲ. ಬಾಯ್ಲ್ ಆದ ನಂತರ ಚಿಕನ್ ಪೀಸಸ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಕುಕ್ ಮಾಡಿ. ಚಿಕನ್ ಬೇಯುವ ತನಕ ಕುಕ್ ಮಾಡಬೇಕು ಇದನ್ನು. ಕೆಲಸ ಏನಿಲ್ಲ ಇದರಲ್ಲಿ. ಮತ್ತೆ ನಾವು ಇಲ್ಲಿ ಈರುಳ್ಳಿ ಆಗ್ಲಿ ಕ್ಯಾಪ್ಸಿಕಮ್ ಆಗ್ಲಿ ಏನು ಯೂಸ್ ಮಾಡ್ತಿಲ್ಲ. ಈಗ ಒಂದು 10 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನು ಹಾಕಬೇಕು. ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಹಾಕಿದಕ್ಕೆ ಒಳ್ಳೇದಾಗ್ತದೆ. ಇದನ್ನೀಗ ಒಂದು 5 ನಿಮಿಷ ಅಷ್ಟು ಬೇಯಿಸಿರಿ. ಲಾಸ್ಟಿಗೆ ಇದಕ್ಕೆ ಒಂದು ಲಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುಕ್ ಮಾಡಿ. ನಂತರ ತುಂಬಾ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದಕ್ಕೆ ಹಾಕಿ. ಸ್ವಲ್ಪ ಜಾಸ್ತಿ ಹಾಕಿ ಕೊತ್ತಂಬರಿ ಸೊಪ್ಪು, ಒಳ್ಳೇದಾಗ್ತದೆ.
ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುಕ್ ಮಾಡಿ. 1 ನಿಮಿಷ ಸಾಕು, 1 ಅಥವಾ 2 ನಿಮಿಷ ಸಾಕಾಗ್ತದೆ. ಅದ್ರಲ್ಲಿ ಸ್ವಲ್ಪ ನೀರು ನಿಮ್ಗೆ ಕಾಣಬಹುದು. ಅದಕ್ಕೆ ನಾವೀಗ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕ್ತೇವೆ. ಸೊ 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಿ 1 ನಿಮಿಷ ಕುಕ್ ಮಾಡಿ. ಆಗ ಅದು ಥಿಕ್ ಆಗ್ತದೆ. ನೋಡಿ ಹೇಗಾಗಿದೆ ನಮ್ಮ ಚಿಲ್ಲಿ ಚಿಕನ್. ನಿಮ್ಗೆ ಗ್ರೇವಿ ಕಮ್ಮಿ ಬೇಕಾದ್ರೆ ಫುಲ್ ಡ್ರೈ ಕೂಡ ಮಾಡಬಹುದು. ಅದು ಫಸ್ಟೇ ಮಾಡಬೇಕು. 1 ಕಪ್ ನಾವು ಹಾಗೆ ಕುದಿಸ್ತೀವಲ್ಲ, ಆಗಲೇ ಅದನ್ನು ತುಂಬಾ ಡ್ರೈ ಮಾಡಿ ನಂತರ ಚಿಕನ್ ಹಾಕಬೇಕು. ನಮ್ಮ ಚಿಲ್ಲಿ ಚಿಕನ್, ಎಣ್ಣೆ ಹಾಕದೆ ಮಾಡಿದ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಈ ರೆಸಿಪಿ ಯಾರೋ ಮಾಡಬಹುದು, ಬ್ಯಾಚುಲರ್ಸ್ ಮಾಡಬಹುದು, ಯಾಕಂದ್ರೆ ತುಂಬಾ ಈಸಿ ಉಂಟಿದು. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ನಿಮ್ಗೆ. ನನ್ಗೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ. ಸಿಂಪಲ್ ಉಂಟಲ್ಲ ಮತ್ತೆ ಮಾಡ್ಲಿಕ್ಕೆ, ಈಸಿ ಕೂಡ ಸಿಂಪಲ್ ಕೂಡ, ಹೆಚ್ಚು ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ಇದಕ್ಕೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಒಳ್ಳೇದಾದ್ರೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.